ನಮಸ್ಕಾರ ಸ್ನೇಹಿತರೆ. ನಮ್ಮ ಫ್ರೆಂಡ್ಸ್ ಅನ್ನ ಕೆಲವ್ರನ್ನ ನೋಡಿರ್ಬೋದು. ಅವರು ಇವಾಗಿರೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಏನಾದ್ರೂ ಕಾರಣ ಇರ್ಬೋದು. ಏನು ಮನೆ ಹತ್ರ ಇದೆ ಅಂತ ಇರ್ಬೋದು, ಅಥವಾ ಟ್ರಾವೆಲ್ ಈಸಿ ಅಂತ ಇರ್ಬೋದು, ಸ್ಯಾಲ್ರಿ ಇದಕ್ಕಿಂತ ಜಾಸ್ತಿ ಅಂತ ಇರ್ಬೋದು, ಕಂಫರ್ಟ್ಸ್ ಜಾಸ್ತಿ ಅಂತ ಇರ್ಬೋದು, ಅಥವಾ ಆ ಕಡೆ ಶಿಫ್ಟ್ ಆಗಿದೀವಿ ಅಂತ ಇರ್ಬೋದು, ವಾಲಂಟಿಯರ್ ಆಗಿ ಹೋಗ್ತಾ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ ನಾನು ಅಲ್ಲೇ ಹೋಗ್ಬೇಕು ಅಂತ ಇರ್ಬೋದು. ಏನಾದ್ರೂ ಕಾರಣ ಇರಬಹುದು. ಆದ್ರೆ ಈ ಹೊಸ ಕೆಲ್ಸಕ್ಕೆ ಬಂದ್ಮೇಲೆ ಯಾವಾಗ್ಲೂ ಹಳೆ ಕೆಲಸ ನೆನ್ಸ್ಕೊತಾ ಇರ್ತಾರೆ. ಗಮನಿಸಿದಿರಲ್ಲ ಕೆಲವರು. ಏನಂತಂದ್ರೆ ಉದಾಹರಣೆಗೆ, ಅಯ್ಯೋ ಇಲ್ಲೇನ್ ಗೊತ್ತಾ, ಈ ಕಂಪ್ನಿಲಿ ಅರ್ಧ ದಿನ ರಜಾ ಕೇಳಿದ್ರೆ ಅಳ್ತಾರಪ್ಪ. ಆ ಕಂಪ್ನಿಲಿ ಹೆಂಗ್ ಗೊತ್ತಾ, ನಾವು ಕೇಳಿದ್ರೆ 4 ದಿನ ಒಟ್ಟಿಗೆ ಕೊಟ್ಬಿಡೋರು ರಜಾ, ಒಬ್ಬರು ಏನು ಅಂತ ಇರ್ಲಿಲ್ಲ. ಏನ್ರಿ ಇದು ಕಂಪ್ನಿ, ಇಲ್ಲಿ ಒಂದ್ ಸಣ್ಣ ಪೇಪರ್ ಕೇಳಿದ್ರೆ ಅರ್ಧ ಗಂಟೆ ನಿಲ್ಲಿಸ್ತಾರೆ ಒಂದ್ ಸಣ್ಣ ಪೇಪರ್ ಕೊಡಕ್ಕೆ. ಅಲ್ಲೇನ್ ಗೊತ್ತಾ, ಒಂದ್ ಪೇಪರ್ ಕೇಳಿದ್ರೆ ಇಡೀ ಬಂಡ್ಲೆ ಕೊಟ್ಬಿಡೋರಪ್ಪ ನನ್ಗೆ. ಇಲ್ಲೇನ್ರಿ 1 ವರ್ಷ ಆಯ್ತು ಒಂದ್ ಟ್ರಿಪ್ ಕರ್ಕೊಂಡು ಹೋಗಲ್ಲ ಇವರು. ಅಲ್ಲೇನ್ ಗೊತ್ತಾ, 6 ತಿಂಗಳಿಗೊಂದ್ಸರಿ ಟ್ರಿಪ್ ಕರ್ಕೊಂಡು ಹೋಗೋರು. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ. ಇಲ್ಲೇನ್ರಿ, ಇಲ್ಲಿ ಕಲೀಗ್ಸ್ ಯಾವಾಗ್ಲೂ ಮುಖ ಗಂಟಿಟ್ಕೊಂಡಿರ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿರೋರು ಗೊತ್ತಾ ಅಂತ. ನೋಡಿದಿರಲ್ಲ. ಅಂದ್ರೆ ಪ್ರತಿ ಸರಿನೂ ಈ ಹೊಸ ಕಂಪ್ನಿಲಿ ಕುತ್ಕೊಂಡು ಹಳೆ ಕಂಪ್ನಿನ ಜ್ಞಾಪಿಸ್ಕೊತಾ ಇರೋದು, ಪ್ರತಿಯೊಂದಕ್ಕೂ ಕಂಪೇರ್ ಮಾಡ್ಕೊಂಡು ಖುಷಿಯಾಗಿರೋದು. ಅವಾಗ ಒಂದು ಬೇಸಿಕ್ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಏನಂತಂದ್ರೆ, ಆ ಕಂಪ್ನಿ ಅಷ್ಟೊಂದು ಚೆನ್ನಾಗಿದ್ರೆ ಅದನ್ನ ಬಿಟ್ಟು ಇಲ್ಲಿ ಯಾಕಪ್ಪ ಬಂದೆ ನೀನು? ಕರೆಕ್ಟ್ ಅಲ್ಲ? ಅಲ್ಲೇ ಚೆನ್ನಾಗಿತ್ತಲ್ಲ, ಅಲ್ಲೇ ಇರ್ಬೋದಾಗಿತ್ತಲ್ಲ. ಇದರ ಉದಾಹರಣೆ ಏನಂತಾರೆ, ಇದನ್ನ ಕನ್ಫರ್ಮಿಟಿ ಅಂತ ಕರಿತೀವಿ ನಾವು. ಇದು ಖಂಡಿತ ಅವರು ಕೆಲಸ ಮಾಡುವ ಕ್ವಾಲಿಟಿನ ಅಫೆಕ್ಟ್ ಆಗುತ್ತೆ. ಆಮೇಲೆ ಅವರ ಪರ್ಸನಾಲಿಟಿಗೂ ಅಫೆಕ್ಟ್ ಆಗುತ್ತೆ. ಈ ಹೊಸ ಕಂಪನಿಯಲ್ಲಿ ಅವರ ಗ್ರೋತ್ಗೂ ಅಫೆಕ್ಟ್ ಆಗುತ್ತೆ. ಏನು ಕನ್ಫರ್ಮಿಟಿ ಅಂದ್ರೆ ಬಹಳ ಸುಲಭ. ಫಾರ್ ಎಕ್ಸಾಂಪಲ್, ನನ್ನ ಹಳೆ ಕಂಪನಿಗಿಂತ ಈ ಕಂಪನಿಗೆ ನಂಗೆ ಬರೋ ಉದ್ದೇಶ, ಇಲ್ಲಿ ಸ್ಯಾಲ್ರಿ ನಂಗೆ ಜಾಸ್ತಿ ಕೊಡ್ತಾರೆ ಅಂತ ಇದ್ರೆ, ಸ್ಯಾಲ್ರಿ ಜಾಸ್ತಿ ಬರ್ತಾ ಇದೆಯಲ್ಲ ಅಷ್ಟನ್ನೇ ಗಮನಿಸ್ಕೊಂಡು ಮಿಕ್ಕಿದ್ದನ್ನ ಗಮನಿಸದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಆಯ್ತು. ನಾನು ಬಂದಿರೋದು ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ ಅಂತ, ಇಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇದ್ದಾರೆ, ಖುಷಿ ಬಿಡು, ಪರವಾಗಿಲ್ಲ, ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಈ ಕೆಲಸ ಇದು ನಮ್ಮ ಮನೆ ಹತ್ರ ಇದೆ ಅನ್ನೋ ಉದ್ದೇಶಕ್ಕೆ ಬಂದ್ರೆ ಮಿಕ್ಕಿದ್ದೇನು ಗಮನಿಸಲ್ಲ ನಾನು. ಅಲ್ಲ, ಮನೆ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದ್ದೀನಿ ಅಂತೀನಿ. ಅಥವಾ ನಾನೊಬ್ಬ ವಾಲಂಟಿಯರ್ ಆಗಿ ಬಂದಿದ್ರೆ ನಾನು ಬರೀ ವಾಲಂಟಿಯರ್ನೆಸ್ ಬಗ್ಗೆ ಮಾತ್ರ ಗಮನ ಕೊಡ್ತೀನಿ. ಅಥವಾ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಬಂದ್ರೆ ಖುಷಿಯಾಗಿರ್ತೀನಿ, ನಮ್ಮ ಫ್ರೆಂಡ್ಸ್ ಇದಾರಲ್ಲ ಖುಷಿಯಾಗಿರ್ತೀನಿ. ಆದ್ರೆ ತುಂಬಾ ಸರಿ ಏನಾಗುತ್ತೆ, ಯಾವಾಗ್ಲೂ ಈ ಹೊಸ ಕಂಪ್ನಿಲಿ ಕುತ್ಕೊಂಡು ಹಳೆ ಕಂಪನಿನ ಕಂಪೇರ್ ಮಾಡೋದನ್ನ ಶುರು ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಹೇಳಿ, ಯಾವತ್ತಿಗೂ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಅವಾಗ ಏನಾಗುತ್ತೆ, ನೀವು ಹಳೆ ಕಂಪ್ನಿನಲ್ಲಿ ಬಿಟ್ಟು ಹೊಸ ಕಂಪ್ನಿಗೆ ಬಂದಿದ್ದೀರಿ, ಈ ಹೊಸ ಕಂಪ್ನಿನಲ್ಲೂ ನೀವು ಸಂತೋಷವಾಗಿರೋದಿಲ್ಲ ಈ ತರ ಮಾಡ್ತಾ ಇದ್ರೆ. ಇದನ್ ಬಿಟ್ಟು ಇನ್ನೊಂದು ಹೊಸ ಕಂಪ್ನಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಕುತ್ಕೊಂಡು ಮತ್ತೆ ಈ ಕಂಪ್ನಿಗೆ ಹೊಗಳಬೇಕಾಗತ್ತೆ. ಅಲ್ವಾ ಸ್ನೇಹಿತರೆ? ಆದ್ರಿಂದ ಹೊಸ ಎಂಪ್ಲಾಯೀಸ್ ಬಂದ್ರೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಇದ್ರೆ, ನೀವು ಅವರಿಗೆ ದಯವಿಟ್ಟು ಈ ವಿಷಯವನ್ನ ತಿಳಿಸಿ. ಸ್ನೇಹಿತರೆ, ಸಾಧ್ಯ ಆದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ಖಂಡಿತ ಅವ್ರಿಗೂ ಉಪಯೋಗ ಆಗತ್ತೆ ಅನ್ಸುತ್ತೆ. ಅಲ್ವಾ ಸ್ನೇಹಿತರೆ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.